ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಬ್ರಿಟಾನಿಯಾ ಇಂಡಸ್ಟ್ರೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಅಕ್ಟೋಬರ್ ಟು ಡಿಸೆಂಬರ್ 2022 ಅಲ್ಲಿ ಸೇಲ್ಸ್ 4197 ಕ್ರೋರ್ಸ್ ಇತ್ತು. ಡಿಸೆಂಬರ್ 2023 4256 ಕ್ರೋರ್ಸ್ ಆಗಿದೆ, 1.4% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ ಬಿದ್ದಿದೆ 932 ಕ್ರೋರ್ಸಿಂದ 556 ಕ್ರೋರ್ಸ್ ಆಗಿದೆ, 40% ಡೌನ್ ಆಗಿದೆ. ಇದು 40% ಡೌನ್ ಆದರೂ ಅಷ್ಟು ಬಿಲೋ ಎಕ್ಸ್ಪೆಕ್ಟೇಷನ್ ಅಲ್ಲ, ಯಾಕಂದರೆ ಕಮ್ಮಿ ಆಗ್ತದೆ ಅಂತಲೇ ಅನಲಿಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಆದರೆ ಆ ಪರ್ಟಿಕ್ಯುಲರ್ ಎಕ್ಸ್ಪೆಕ್ಟೇಷನ್ಗಿಂತ ಇನ್ನೂ ಸ್ವಲ್ಪ ಕಮ್ಮಿ ಬಂದಿದೆ. ಬ್ರಿಟಾನಿಯಾ ಶೇರ್ ಪ್ರೈಸ್ ಇವತ್ತು ಅದಕ್ಕೋಸ್ಕರನೇ 1.4% ಮೇಲೆ ಹೋಯಿತು, ಯಾಕಂದರೆ ಓವರಾಲ್ ಮಾರ್ಕೆಟ್ ರ್ಯಾಲಿನೂ ಆಯಿತು ಹಾಗೂ ರಿಸಲ್ಟ್ಸ್ ಅಷ್ಟು ಬಿಲೋ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನ್ಯೂಸ್ ನಂಬರ್ 2, ಕೆನರಾ ಬ್ಯಾಂಕ್ ಟು ಕನ್ಸಿಡರ್ ಸ್ಟಾಕ್ ಸ್ಪ್ಲಿಟ್. ಕೆನರಾ ಬ್ಯಾಂಕ್ ಶೇರ್ಸ್ ಇವತ್ತು 5% ಮೇಲೆ ಹೋಯಿತು ಹಾಗೂ ಹೊಸ 52 ವೀಕ್ ಹೈ ಟಚ್ ಆಯಿತು, 560 ರುಪೀಸು. ಯಾಕಂದರೆ ನ್ಯೂಸ್ ಬಂದಿದೆ, ಅವರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಸ್ಟಾಕ್ ಸ್ಪ್ಲಿಟ್ ಮಾಡೋದಕ್ಕೆ ಒಂದು ಡಿಸಿಷನ್ ತಗೊಳ್ತಾರೆ 26ನೇ ತಾರೀಕು ಫೆಬ್ರವರಿ. ಈ ಸ್ಟಾಕ್ ಸ್ಪ್ಲಿಟ್ ಅಪ್ರೂವ್ ಆದರೆ ಆವಾಗ ಫಸ್ಟ್ ಸ್ಟಾಕ್ ಸ್ಪ್ಲಿಟ್ ಆಫ್ ದ ಕಂಪ್ನಿ ಆಗುತ್ತೆ. ಡಿಸೆಂಬರ್ ಕ್ವಾರ್ಟರಲ್ಲಿ ಕೆನರಾ ಬ್ಯಾಂಕ್ ನೆಟ್ ಪ್ರಾಫಿಟ್ 3656 ಕ್ರೋರ್ಸ್ ಇತ್ತು ಹಾಗೂ ಇದು ಅನಲಿಸ್ಟ್ ಎಸ್ಟಿಮೇಟ್ಗಿಂತ ಜಾಸ್ತಿ ಬಂದಿದೆ. ಇದು 26.87% ಹೈಯರ್ ನೆಟ್ ಪ್ರಾಫಿಟ್ ಕಂಪೇರ್ ಟು ಪ್ರೀವಿಯಸ್ ಇಯರ್. ನೆಟ್ NPA ಪರ್ಸೆಂಟೇಜು ಬಿದ್ದಿದೆ 1.96%, ಡಿಸೆಂಬರ್ 2022 ಅಲ್ಲಿತ್ತು, ಈಗ 1.32% ಆಗಿದೆ. ಕೆನರಾ ಬ್ಯಾಂಕ್ ಶೇರ್ಸು ಲಾಸ್ಟ್ 1 ಇಯರಲ್ಲಿ ಬೇರೆ PSU ಬ್ಯಾಂಕ್ಸ್ ಥರನೇ ತುಂಬ ರ್ಯಾಲಿ ಆಗಿದೆ, 77% ಅಪ್ಪು ಲಾಸ್ಟ್ 1 ಇಯರಲ್ಲಿ. ನ್ಯೂಸ್ ನಂಬರ್ 3, ನೈಕಾ ಕ್ವಾರ್ಟರ್ಲಿ ರಿಸಲ್ಟ್ಸ್. ಸೇಲ್ಸು ಡಿಸೆಂಬರ್ 2022 1463 ಕ್ರೋರ್ಸು, ಡಿಸೆಂಬರ್ 2023 1789 ಕ್ರೋರ್ಸು, 22% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 8 ಕೋಟಿಯಿಂದ 17 ಕೋಟಿ ಆಗಿದೆ, 112% ಜಾಸ್ತಿ ಆಗಿದೆ. ಗುಡ್ ರಿಸಲ್ಟ್ಸ್ ಕಂಪ್ನಿಗೆ ಅನಲಿಸ್ಟ್ ಎಸ್ಟಿಮೇಟ್ಗಿಂತ ಜಾಸ್ತಿ ಬಂದಿದೆ, ಆದರೆ ಶೇರ್ ಪ್ರೈಸು 2% ಬಿತ್ತು ಇವತ್ತು. ನ್ಯೂಸ್ ನಂಬರ್ 4, RBI ಟು ಅನೌನ್ಸ್ ರೇಟ್ ಡಿಸಿಷನ್ ಟುಮಾರೋ. RBI ಅವರ ಮೀಟಿಂಗ್ ಸದ್ಯಕ್ಕೆ ನಡೆಸ್ತಾ ಇದ್ದಾರೆ ಹಾಗೂ ನಾಳೆ ಬೆಳಗ್ಗೆ ಇಂಟ್ರೆಸ್ಟ್ ರೇಟ್ ಬಗ್ಗೆ ಏನು ಡಿಸಿಷನ್ ತಗೊಳ್ತಾರೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಮೋಸ್ಟ್ ಪ್ರಾಬ್ಲಿ ಇಂಟ್ರೆಸ್ಟ್ ರೇಟ್ಸನ್ನು ಚೇಂಜ್ ಮಾಡೋದಿಲ್ಲ ಅಂತ ಎಕ್ಸ್ಪೆಕ್ಟೇಷನ್ ಇದೆ, ಆದರೆ ಆ್ಯಕ್ಚುಲ್ ಅನೌನ್ಸ್ಮೆಂಟಿಗೆ ಕಾಯಬೇಕಾಗುತ್ತೆ. ಆದರೆ ಕೆಲವು ತಿಂಗಳಲ್ಲಿ ಫ್ಯೂಚರಲ್ಲಿ ಹೈ ಎಕ್ಸ್ಪೆಕ್ಟೇಷನ್ ಇದೆ RBI ಇಂಟ್ರೆಸ್ಟ್ ರೇಟ್ಸನ್ನು ಕಟ್ ಮಾಡ್ತಾರಂತ, ಯಾಕಂದರೆ ಎಕನಾಮಿಕ್ ಗ್ರೋತನ್ನು ಅವಾಗ ಅದು ಜಾಸ್ತಿ ಮಾಡುತ್ತೆ ಆ್ಯಂಡ್ ಇನ್ಫ್ಲೇಷನ್ನು ಕಂಟ್ರೋಲಲ್ಲಿದೆ. ಸೊ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡೋ ನೆಸೆಸಿಟಿ ಇಲ್ಲ. ರೇಟ್ ಕಟ್ಟು ಯಾವಾಗಲೂ ಸ್ಟಾಕ್ ಮಾರ್ಕೆಟ್ಸ್ಗೆ ಸ್ವಲ್ಪ ಪಾಸಿಟಿವ್. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. Paytm ಶೇರ್ಸ್ ಇವತ್ತು 10% ಅಪ್ಪರ್ ಸರ್ಕ್ಯೂಟಲ್ಲಿ ಕ್ಲೋಸ್ ಆಗಿದೆ ಹಾಗೂ 21 ಲಕ್ಷ ಶೇರ್ಸು ಅಥವಾ 0.3% ಈಕ್ವಿಟಿ ಇವತ್ತು ಬಲ್ಕ್ ಡೀಲ್ ಆಯಿತು, 103 ಕೋಟಿ ವರ್ತು. ಆ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಯಾರು ಅಂತ ಗೊತ್ತಾಗಲಿಲ್ಲ. ವೇದಾಂತ $4 ಬಿಲಿಯನ್ ಅಂದರೆ ಅಪ್ರಾಕ್ಸಿಮೇಟ್ಲಿ 32,000 ಕ್ರೋರ್ಸು ನೆಕ್ಸ್ಟ್ 3 ಇಯರ್ಸ್ ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಟು ಡಬಲ್ ದ ಆಯಿಲ್ ಆ್ಯಂಡ್ ಗ್ಯಾಸ್ ಪ್ರೊಡಕ್ಷನ್ ಕೆಪಾಸಿಟಿ ಟು 3 lakh barrels ಆಫ್ ಆಯಿಲ್ ಪರ್ ಡೇ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 1 ಪಾಯಿಂಟ್ ಮೇಲೆ ಹೋಯಿತು, 21,931 ಕ್ಲೋಸ್ ಆಯಿತು. ಸೆನ್ಸೆಕ್ಸು 34 ಪಾಯಿಂಟ್ ಡೌನು, 72,152 ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ SBI 3.84% ಅಪ್ಪು, ಗ್ರಾಸಿಮ್ 2.2% ಅಪ್ಪು, JSW ಸ್ಟೀಲ್ 2.18% ಅಪ್ಪು. ಟಾಪ್ ಲೂಸರ್ಸ್ ಟೆಕ್ ಮಹೀಂದ್ರಾ 2.45% ಡೌನು, ಪವರ್ ಗ್ರಿಡ್ ಕಾರ್ಪೊರೇಷನ್ 2.3% ಡೌನು, ಇನ್ಫೋಸಿಸ್ 2.06% ಡೌನ್. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಅದಾನಿ ಗ್ರೀನ್ ಎನರ್ಜಿ 8.38% ಅಪ್ಪು, ಕೆನರಾ ಬ್ಯಾಂಕ್ 5.89% ಅಪ್ಪು, ಅದಾನಿ ಟೋಟಲ್ ಗ್ಯಾಸ್ 4.53% ಅಪ್ಪು. ಟಾಪ್ ಲೂಸರ್ಸ್ ನೈಕಾ 2.43% ಡೌನು, ಬ್ಯಾಂಕ್ ಆಫ್ ಬರೋಡಾ 2.26% ಡೌನು, ಗೇಲು 1.43% ಡೌನ್. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1217 ಸ್ಟಾಕ್ಸು, ಕಮ್ಮಿ ಆಗಿದ್ದು 934, ಸೊ 57% ಅಪ್ಪು, 43% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 93 ಕ್ರೋರ್ಸ್ ವರ್ತ್ ಪರ್ಚೇಸ್ ಮಾಡಿದ್ರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ನೆಟ್ ಪರ್ಚೇಸಸ್ 1096 ಕ್ರೋರ್ಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6,323 per ಗ್ರಾಮು, ಸಿಲ್ವರ್ 72 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 82.96 rupees, €1 89.34 rupees. Point number 8, stocks near 52-week high.
LIC 52 ವೀಕ್ ಹೈ 1050, ಕ್ಲೋಸಿಂಗ್ ಪ್ರೈಸ್ 1044. ಮಾರುತಿ ಸುಜುಕಿ 52 ವೀಕ್ ಹೈ 10,974, ಕ್ಲೋಸಿಂಗ್ ಪ್ರೈಸ್ 10,936. SBI 678 52 ವೀಕ್ ಹೈ, ಕ್ಲೋಸಿಂಗ್ ಪ್ರೈಸ್ 675. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಯಾವ ಮೇಜರ್ ಸ್ಟಾಕು ಇವತ್ತು 52 ವೀಕ್ ಲೋ ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.34% ಡೌನು, ಜಪಾನ್ 0.11% ಡೌನು, ಜರ್ಮನಿ 0.15% ಡೌನು, ಫ್ರಾನ್ಸ್ 0.03% ಅಪ್ಪು, UK 0.16% ಡೌನು ಹಾಗೂ ನ್ಯಾಸ್ಡ್ಯಾಕು 0.07% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಯೂಸ್ಫುಲ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.